ಇಂದು ಕಿರುತೆರೆಯಲ್ಲಿ ವೀಕ್ಷಿಸುತ್ತಿರುವ ನನ್ನ ಆತ್ಮೀಯ ತರುಣರುಗಳಿಗೂ ವಯಸ್ಸಾದ ಮಿತ್ರರಿಗೂ ಸೇಲಂ ಶಿವರಾಜ್ ಸಿದ್ಧವೈದ್ಯ ಶಾಲೆಯ ವಂದನೆಗಳನ್ನು ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಸೇಲಂ ಶಿವರಾಜ್ ಸಿದ್ಧ ಆಯುರ್ವೇದ ವೈದ್ಯಶಾಲೆ ಇಂಡಿಯಾದಲ್ಲಿ 7 ತಲೆಮಾರುಗಳಿಂದ 189 ವರ್ಷಗಳಿಂದ ಸತತವಾಗಿ ಸಿದ್ಧವೈದ್ಯವನ್ನು ನಡೆಸುತ್ತಿರುವ ಕುಟುಂಬ ಪರಂಪರೆ. 7 ತಲೆಮಾರುಗಳು 189 ವರ್ಷಗಳು ಹಾಗನ್ನುವುದನ್ನು ನೋಡಿದಾಗ ವಿದೇಶಗಳಲ್ಲೇ ಇದು ಒಂದು ಅಮೋಘ ಸಾಧನೆಯಿಂದಾದ ಸ್ಥಾಪನೆ ಎಂದು ತಿಳಿಸುತ್ತೇನೆ. ಇದಕ್ಕೇನು ಕಾರಣ ಅಂತ ಹೇಳಬೇಕು ಅಂದರೆ, ದೇವರು ಬಂದು ರೂಪಿಸುವಾಗ ಲೆಕ್ಕ ಸಿಗದಷ್ಟು ಮೂಲಿಕೆಗಳ ರಹಸ್ಯಗಳನ್ನು ನಿರ್ಮಿಸಿ ಒದಗಿಸಿದ್ದಾರೆ. ಆ ದೇವರು ನಿರ್ಮಿಸುವಾಗ ಲೆಕ್ಕ ಸಿಗದಷ್ಟು ಮೂಲಿಕೆ ರಹಸ್ಯಗಳನ್ನು ಅಳತೆಗಿಂತ ಅಧಿಕವಾಗಿಯೇ ಮಾನವ ಕುಲಕ್ಕೆ ಉಪಯುಕ್ತವಾದಂಥವು ಅನ್ನುವುದರಿಂದ ನಿರ್ಮಿಸಿದ್ದಾನೆ. ಆ ಮೂಲಿಕೆಗಳ ರಹಸ್ಯಗಳು ಇಂದು ಒಬ್ಬ ರಾಕ್ಷಸನ ಕೈಗೆ ಸಿಕ್ಕಿದ್ದರೆ ಈ ರಾಕ್ಷಸ ಅದನ್ನು ಬಳಸಿ ಈ ವಿಶ್ವವನ್ನೇ ನಾಶವಾಗಿಸುವ ಅಳತೆಗೆ ಈ ಮೂಲಿಕೆಗಳನ್ನು ಬಳಸಿಬಿಡುತ್ತಿದ್ದ. ಆದರೆ ಆ ದೇವರ ನಿರ್ಮಾಣ ಯಾವ ರೀತಿಯದೆಂದರೆ ಅದು ಮಾನವ ಕುಲಕ್ಕೆ ಉಪಯೋಗವಾಗುವಂಥದ್ದು ಎನ್ನುವಂತೆಯೇ ಆ ದೇವರು ಪಡೆದಿಟ್ಟ ಸಿದ್ಧರುಗಳನ್ನು, ಜ್ಞಾನಿಗಳನ್ನು ಆ ದೇವರು ಸೃಷ್ಟಿಸಿದ್ದಾನೆ. ಅವರ ಕೈಯಲ್ಲಿ ಈ ಮೂಲಿಕೆ ರಹಸ್ಯಗಳು ಸಿಕ್ಕಿದ್ದರಿಂದ ಅವರು ಇದು ಬಂದು ಮಾನವ ಜನ್ಮಕ್ಕೆ ಉಪಯುಕ್ತವಾಗುವ ಅಳತೆಗೆ ಈ ಮೂಲಿಕೆಯ ರಹಸ್ಯವನ್ನು ಓಲೆ ಚೂಡಿಗಳಲ್ಲಿ ಬರೆದಿಟ್ಟು ನಮ್ಮಂಥವರಿಗೆ ಒಳ್ಳೆ ಉಪಯೋಗವಾಗುವಂತಹ ಔಷಧಿ ತಯಾರು ಮಾಡುವ ಕ್ರಮಗಳನ್ನು ಅದು ಯಾವ ರೀತಿಯಲ್ಲಿ ಸಾಧ್ಯ ಎನ್ನುವುದನ್ನು ಬರೆದಿಟ್ಟಿದ್ದಾನೆ. ಆ ಮೂಲಿಕೆಯ ರಹಸ್ಯಗಳು 202 ವರ್ಷಗಳಿಗೂ ಮುಂಚೆ ಮೊಟ್ಟ ಮೊದಲಿಗೆ ನಮ್ಮ ಮುತ್ತಾತ ಮುತ್ತುಲಿಂಗಸ್ವಾಮಿಯವರು ಈ ಓಲೆ ಚೂಡಿಗಳಲ್ಲಿನ ರಹಸ್ಯವನ್ನು ಕುರಿತು ಪರಿಶೋಧನೆ ಮಾಡಿ ಯಶಸ್ಸನ್ನು ಕಂಡದ್ದರಿಂದ ಸಿದ್ಧ ಆಯುರ್ವೇದ ಔಷಧಿಗಳನ್ನು ತಯಾರಿಸುವ ಕ್ರಮವನ್ನು ಪ್ರಾರಂಭಿಸಿದರು. 202 ವರ್ಷಗಳಿಗೆ ಮುಂಚೆ. ಈ 202 ವರ್ಷಗಳು ಅನ್ನುವುದನ್ನು ವೀಕ್ಷಿಸಿದರೆ ಎಂದರೆ, ಮುತ್ತುಲಿಂಗ ಸ್ವಾಮಿಗಳು ಮೊಟ್ಟ ಮೊದಲು ಈ ಓಲೆ ಚೂಡಿಯನ್ನಿಟ್ಟು ಸಿದ್ಧವೈದ್ಯವನ್ನು ಮಾಡಿಟ್ಟು ಬರುವಲ್ಲಿ ಅವರು ಇದರ ವೃತ್ತಿ ರಹಸ್ಯಗಳನ್ನು ಅವರ ಸುಪುತ್ರನಾದ ಸುಬ್ರಹ್ಮಣ್ಯ ವೈದ್ಯರಿಗೆ ತಿಳಿದ ರಹಸ್ಯಗಳನ್ನು ಔಷಧಿ ತಯಾರಿಸುವ ಪದ್ಧತಿಯನ್ನು ಕಲಿಸಿಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ವೈದ್ಯರು ಅವರ ಮಗನಾದ ರತ್ನವೇಲ್ ವೈದ್ಯರವರಿಗೂ ಅವರ ಮೊಮ್ಮಗನಾದ ಶಿವರಾಜರವರಿಗೂ ಈ ವೃತ್ತಿ ರಹಸ್ಯವನ್ನು ಕಲಿಸಿಕೊಟ್ಟಿದ್ದಾರೆ. ಶಿವರಾಜ್ ಅವರುಗಳು ಅವರ ಮಗನಾದ ಶಿವರಾಜ್ ಶಿವಕುಮಾರ್ ಆದ ನನಗೂ ಅವರ ಮೊಮ್ಮಗ ಶಿವರಾಜ್ ಸಂಜಯ್ರವರಿಗೂ ಈ ವೃತ್ತಿಯ ರಹಸ್ಯವನ್ನು ಕಲಿಸಿಕೊಟ್ಟಿದ್ದಾರೆ. ನಾನು ನನ್ನ ಮೊಮ್ಮಗ ಶಿವರಾಜ್ ಶಿಬಿಗೆ ಈ ವೃತ್ತಿ ರಹಸ್ಯವನ್ನು ಕಲಿಸಿಕೊಡುತ್ತಾ ಬಂದಿದ್ದರೂ ಇಂಡಿಯಾದಲ್ಲಿ ಎಲ್ಲ ಪ್ರಜೆಗಳಿಗೂ ನಾನು ನನ್ನ ಮೊಮ್ಮಗನಂತೆಯೂ ನನ್ನ ಮಗನಂತೆಯೂ ವಯೋವೃದ್ಧರನ್ನು ನನ್ನ ಒಡಹುಟ್ಟಿದ ಸಹೋದರರುಗಳಾಗಿ ನೆನೆಸುವ ಒಂದೇ ಕಾರಣದಿಂದಲೇ ನಿಮಗೂ ಆ ವೃತ್ತಿ ರಹಸ್ಯಗಳನ್ನು ಕಲಿಸಿಕೊಡಬೇಕೆನ್ನುವುದಕ್ಕಾಗಿಯೇ ಈ ಕಾರ್ಯಕ್ರಮದಲ್ಲಿ ನಾನು ಹೇಳುತ್ತಿದ್ದೇನೆ. ಈ ಕಾರ್ಯಕ್ರಮದಿಂದ ನಾನು ಹಣ ಸಂಪಾದಿಸುವುದಕ್ಕಾಗಿಯೋ ನಾನು ಸಂಪಾದಿಸಿ ನನ್ನ ಮಡದಿ ಮಕ್ಕಳು ಚೆನ್ನಾಗಿರಲೆಂದೋ ಹೇಳುವ ಕಾರ್ಯಕ್ರಮವೇ ಅಲ್ಲ. ಈ ಕಾರ್ಯಕ್ರಮವೆಲ್ಲವೂ ನಿಮ್ಮಲ್ಲಿ ಬಂದು ಒಂದು ವ್ಯಾಸಂಗದಂತೆ ತಲುಪುವಂತಿರಬೇಕು ಎನ್ನುವುದಕ್ಕಾಗಿಯೇ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೀನಿ. ಆದ್ದರಿಂದ ಈ ಕಿರುತೆರೆ ನೋಡುವಂತಹ ನವತರುಣರಾದರೂ ಸರಿ, ಚಿಕ್ಕ ವಯಸ್ಸಿನ ಪುಟ್ಟ ಮಕ್ಕಳಾದರೂ ಸರಿ, ವಯೋವೃದ್ಧರಾಗಿದ್ದರೂ ಸರಿ, ಒಂದು 5 ನಿಮಿಷ ಗಮನದಿಂದ ನನಗಾಗಿ ದಯವಿಟ್ಟು ವೀಕ್ಷಿಸಿರಿ. ಇದರಲ್ಲಿ ಬಂದು ಒಬ್ಬೊಬ್ಬರ ಜೀವನಕ್ಕೂ ಒಂದು ಮೆಟ್ಟಿಲಿನಂತಿರುವ ಅಳತೆಗೆ ಈ ಪ್ರಸಾರ ಇರುತ್ತದೆ ಎನ್ನುವುದನ್ನು ಇದರ ಮೂಲಕ ತಿಳಿಯಪಡಿಸುತ್ತೇನೆ. ಅದೇ ಮಾದರಿ ಈ ಪ್ರಸಾರ ಯಾವ ರೀತಿಯದೆಂದರೆ, ನಿಮ್ಮ ಮನೆಯೊಳಗೆ ನಾ ಬಂದು ಕೂತು ನಿಮ್ಮ ಮುಂದೆ ನಿಮಗೆ ಹೇಳಿಕೊಡುವ ರೀತಿಯಲ್ಲಿ ಈ ಪ್ರಸಾರ ಅಳವಡಿಕೆಯಾಗಿದೆ ಎನ್ನುವುದು ಈ ಮೂಲಕ ನಾನು ವ್ಯಕ್ತಪಡಿಸುತ್ತೇನೆ. ಏಕೆಂದರೆ ನಮ್ಮ ಮುತ್ತಾತ ಮುತ್ತುಲಿಂಗ ಸ್ವಾಮಿಗಳು 64 ವಿಧವಾದ ವ್ಯಾಧಿಗಳಿಗೆ, ಬಾಧಿಸಲ್ಪಟ್ಟ ವ್ಯಾಧಿಗಳಿಗೆ ಚಿಕಿತ್ಸೆ ಮಾಡಿದ್ದಾರೆ. 64 ವಿಧವಾದ ವ್ಯಾಧಿಗಳು ಅಂತ ನಾವು ಹೇಳುವಾಗ ಇಂಥ ವ್ಯಾಧಿ ಎನ್ನುವುದು ಲೆಕ್ಕಕ್ಕೆ ಸಿಗುವುದಿಲ್ಲ. ಏಕೆಂದರೆ ಸಿದ್ಧ ಆಯುರ್ವೇದ ವೈದ್ಯ ಮಾಡುವಾಗ ಒಬ್ಬೊಬ್ಬನೂ ಒಂದು ಮಾನವ ಜನ್ಮ ಯಾವ ಮಾದರಿಯಲ್ಲಿ ಬಾಧಿಸಲ್ಪಟ್ಟಿದ್ದರೂ ಅದರ ಚಿಕಿತ್ಸೆ ಮಾಡುವಲ್ಲಿ ಸಮರ್ಥನಾದವನಾಗಿರುತ್ತಾನೆ. ಆವಾಗ 64 ವಿಧವಾದ ವ್ಯಾಧಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದ ಕಾಲವು ಕ್ರಮಕ್ರಮವಾಗಿ ಕ್ಷೀಣಿಸುತ್ತಾ ಬಂದು 32 ವಿಧ ವ್ಯಾಧಿಗಳಿಗೆ ಈಗ ಚಿಕಿತ್ಸೆ ಮಾಡುತ್ತಿದ್ದೇವೆ. ಇದರಲ್ಲಿ ಬಂದು ಸಕ್ಕರೆ ವ್ಯಾಧಿ, ಆಸ್ತಮಾ, ಕರುಳಿ ಹುಣ್ಣು, ಮೂಲವ್ಯಾಧಿ, ಚರ್ಮವ್ಯಾಧಿ ಮತ್ತು ಸಕಲ ವಿಧವಾದ ವ್ಯಾಧಿಗಳಿಗೂ ಚಿಕಿತ್ಸೆ ಮಾಡುತ್ತಾ ಬರುತ್ತಿದ್ದರು. ಹೊಸೂರು ಸಂದರ್ಶನ ಪ್ರತಿ ತಿಂಗಳ 16ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಶ್ರೀನಿವಾಸ ಲಾಡ್ಜ್, ಪಾಗಲೂರು ರಸ್ತೆ, ಸೇಲಂನಲ್ಲಿ. ದಿನ ನಿತ್ಯ ಬೆಳಗ್ಗೆ 7 ಗಂಟೆಯಿಂದ ಸಂಧ್ಯಾ 7 ಗಂಟೆವರೆಗೆ. ಡಾಕ್ಟರ್ ಅನಿ ಭೇಟಿ ಮಾಡಬಹುದು. ರಜಾ ದಿನಗಳಲ್ಲಿ ಆಫೀಸ್ ಉಂಟು. ದೂರವಾಣಿ ಸಂಖ್ಯೆ 0427
241978 241978 ಫ್ಯಾಕ್ಸ್ 0427241681 ಇಮೇಲ್ sales@siddhaindia.com sivaraj@siddhaindia.com www.siddhaindia.com ಸಂಪರ್ಕಿಸುವ ವಿಳಾಸ ಸೇಲಂ ಶಿವರಾಜ ಸಿದ್ಧ ವೈದ್ಯಶಾಲೆ ಅನ್ನಾ ಪಾರ್ಕ್ನ ಹಿಂಬಗೆ ತಮಿಳ್ ಸಂಘ ರೋಡ್ ಮಾರ್ಗವಾಗಿ C18A ರಾಜಾರಾಮ್ ನಗರ ಸೇಲಂ 7. ಒಂದೊಂದು ದಿನವೂ ಒಂದು ಕಿರುತೆರೆಯಲ್ಲಿ ನಾವು ವೀಕ್ಷಿಸುತ್ತಿರುವಾಗ ಒಬ್ಬ ವೈದ್ಯರು ಏನು ಹೇಳುತ್ತಾರೆ, ಒಂದು ಹೆಣ್ಣನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಮುಷ್ಟಿ ಮೈಥುನವು ತಪ್ಪಿಲ್ಲವಾ ಎಂದು ಆ ಹುಡುಗಿ ಕೇಳುವ ಪ್ರಶ್ನೆಗೆ ಈತ ಉತ್ತರ ನೀಡುತ್ತಾರೆ. ಆವಾಗ ಅವರು ಏನು ಹೇಳ್ತಾರೆ ಅಂದರೆ, ಅವರು ಒಂದು ದಿನಕ್ಕೆ 2 ಬಾರಿಗೆ ಹಸ್ತಮೈಥುನ ಆಗಬಹುದು, 3 ಬಾರಿ ಆಗಬಹುದು. ಏಕೆಂದರೆ ಓವರ್ ಟ್ಯಾಂಕ್ನಲ್ಲಿ ನೀರು ತುಂಬಿತೆಂದರೆ ಕೆಳಗೆ ಹರಿದುತ್ತಾನೆ ಹೋಗುತ್ತದಲ್ಲವೇ, ಅದೇ ಮಾದರಿ ಮೈಯಲ್ಲಿ ವೀರ್ಯ ಅಧಿಕವಾದಾಗ ಒಂದು ದಿನಕ್ಕೆ 2 ಬಾರಿ ಮಾಡಬಹುದು, 3 ಬಾರಿ ಮಾಡಬಹುದು, ತಪ್ಪೇ ಇಲ್ಲ ಅಂದ್ಬಿಡ್ತಾರೆ. ಹಸ್ತಮೈಥುನ ಅನ್ನೋದು ಏನೆಂದೇ ತಿಳಿಯದ ಒಂದು ಚಿಕ್ಕ 13 ವಯಸ್ಸಿನ ಹುಡುಗ ಆ ಪ್ರಸಾರವನ್ನು ವೀಕ್ಷಿಸುತ್ತಿರುವಾಗ ಒಂದು ಬಾರಿ ಅದೇ ರೀತಿಯಲ್ಲಿ ಮಾಡಿ ನೋಡುತ್ತಾನೆ. ಆವಾಗ ಅವನು ಆ ವಿಷಯವನ್ನು ಕಂಡ ಮೇಲೆ ಅದರ ಸಾರಾಂಶ ಅರ್ಥವಾದ ಮೇಲೆ ಅವನೇನ್ ಮಾಡ್ತಾನೆ, ಅವನು ಬಂದು 10 ಮಿತ್ರರನ್ನು ತಯಾರು ಮಾಡ್ತಾನೆ. ಆ 10 ಮಂದಿ ಏನಾಗುವರು, 100 ಮಂದಿ ಆಗುತ್ತಾರೆ. 100 ಮಂದಿ 1000 ಮಂದಿ ಆಗುತ್ತಾರೆ. 1000 ಮಂದಿ ಲಕ್ಷಾಂತರ ಮಂದಿಯಾಗಿ ಇನ್ನು ಇಂಡಿಯಾದಲ್ಲಿ ವೀಕ್ಷಿಸಿದರೆ ವಿಶ್ವದ ಹಲವಾರು ಕಡೆ ಸೆಕ್ಸ್ ಬಂದು ಇವಾಗ ಭಾರೀ ವಿಶ್ವರೂಪ ಹೊಂದಿ ಮಾನವ ಜನ್ಮವನ್ನೇ ಒಂದು ಸುತ್ತು ಕೆಣಕುತ್ತಿರುವ ವೇಳೆಯಾಗಿ ನಡೆದು ಬರುತ್ತಿದೆ. ಇದರಲ್ಲಿ ಹಸ್ತಮೈಥುನ ಮಾಡುತ್ತಿರುವಾಗ ಮೊದಲು 13 ವಯಸ್ಸಿನ ಹುಡುಗ ಮೊದಲು ಒಂದು ತಪ್ಪು ಮಾಡುವಾಗ ವೀಕ್ಷಿಸಿದರೆ ಅಂದರೆ ಮೊದಲ 5 ವರ್ಷ ಅವನು ಎಷ್ಟೇ ತಪ್ಪು ಮಾಡಿದರು, ಒಂದು ದಿನಕ್ಕೆ 2 ಬಾರಿ ತಪ್ಪು ಮಾಡಿದರು, 3 ಬಾರಿ ತಪ್ಪು ಮಾಡಿದರು, ಏನೂ ತಿಳಿಯದು. ತುಂಬಾ ಅಮೋಘವಾದ ರೀತಿಯಲ್ಲಿರ್ತಾನೆ ಎಷ್ಟೇ ಬಾರಿ ತಪ್ಪು ಮಾಡಿದರು. ಆದರೆ 5 ವರ್ಷ ಮುಗಿಯಿತು ಅಂತ ಅಂದ್ಕೊಳ್ಳಿ, ಅದಾದ್ಮೇಲೂ ನೀವು ನೋಡಿದ್ರಿ ಅಂದರೆ ಹಂತ ಹಂತವಾಗಿ ಬಾಧಿಸಲು ಆರಂಭವಾಗುತ್ತದೆ. ಅದು ಯಾವ ರೀತಿ ಬಾಧಿಸಕ್ಕೆ ಆರಂಭವಾಗುತ್ತೆ ಅಂದರೆ, ಮೊದಲು ಶುರುವಾದ ತಕ್ಷಣ ಹಸ್ತಮೈಥುನ ಮಾಡುತ್ತಾ ಬರುವಾಗ 1 ತೊಟ್ಟು ವೀರ್ಯ ಗಂಡಸಿನ ಮರ್ಮಾಂಗದಿಂದ ಹೊರಬರುತ್ತದೆ ಅಂದ್ಕೊಳ್ಳಿ. ಅದರಲ್ಲಿ 60 ತೊಟ್ಟು ರಕ್ತ ಇರುತ್ತದೆ. ಒಂದು ಸಲ ಹೊರಬರುವಲ್ಲಿ 60 ತೊಟ್ಟು ರಕ್ತ ಬರುತ್ತದೆ. ಅಂದಮೇಲೆ ಒಂದು ಬಾರಿಗೆ ಅವನ ಅವಯವದಿಂದ 4.5 ತೊಟ್ಟು ವೀರ್ಯವು ಅವನ ಪುರುಷಲಿಂಗ ಚೀಲದಿಂದ ಹೊರಗಾಗುತ್ತದೆ. 4.5 ತೊಟ್ಟು ಅನ್ನುವುದನ್ನು ಗಮನಿಸಿದಲ್ಲಿ 1 ತೊಟ್ಟು ಹೊರಹೊಮ್ಮುವಾಗ ಅದರಲ್ಲಿ ರಕ್ತವೂ ಇರುವುದನ್ನು ತಾವು ಕಂಡಿರೆಂದರೆ 60 ತೊಟ್ಟು ಇದೆ ಎಂದು ಪರಿಶೋಧನಾ ತಜ್ಞರುಗಳು ಬಂದು ಹೇಳುತ್ತಾರೆ. ಆವಾಗ 4.5 ತೊಟ್ಟು ಹೊರಬರುವಾಗ 240 ತೊಟ್ಟು ರಕ್ತವನ್ನು ಒಂದು ಬಾರಿಗೆ ಅವನು ವ್ಯರ್ಥ ಮಾಡುತ್ತಾನೆ. ಒಂದು ದಿನಕ್ಕೆ 2 ಬಾರಿ 3 ಬಾರಿ ಕೂಡ ತಪ್ಪು ಮಾಡಿ ಬೆಳ್ಳಗೆ ಹೋಗುವುದಷ್ಟೇ ಅಂತ ವರ್ಷಿ ಎಸೆಯುವುದಷ್ಟೇ. ಆವಾಗ ಅಷ್ಟು ಬಾರಿ ವ್ಯರ್ಥವಾದಾಗ ಏನಾಗುತ್ತದೆ ಅಂತಂದ್ರೆ, ಒಂದು ಗಾಜಿನ ಟಂಬ್ಲರ್ ಅನ್ನು ತೆಗೆದುಕೊಳ್ಳಿ, ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಗಾಜಿನ ಟಂಬ್ಲರ್ ಅನ್ನು ಇರಿಸಿ ಅದರಲ್ಲಿ ಕೆಂಪು ಇಂಕ್ ಅನ್ನು ಬೆರೆಸಿಟ್ಟುಕೊಳ್ಳಿ. ಆ ಕೆಂಪು ಇಂಕ್ ಕಲ್ತಿರುವುದನ್ನು ಒಂದೊಂದು ತೊಟ್ಟಾಗಿ ಪಕ್ಕದಲ್ಲಿರುವ ಗಾಜಿನ ಟಂಬ್ಲರ್ನಲ್ಲಿ ಬಿಟ್ಟು ನೋಡಿ. 240 ತೊಟ್ಟು ನೀವು ಹಾಕುವಾಗ ಎಷ್ಟರ ಮಟ್ಟಿಗೆ ಕೆಂಪು ಇಂಕ್ ನಿಲ್ಲುತ್ತದೆ ಅಲ್ಲವೇ, ಅಷ್ಟೊಂದು ರಕ್ತವನ್ನು ಒಂದು ಬಾರಿಗೆ ಒಬ್ಬ ಹುಡುಗ ವ್ಯರ್ಥ ಮಾಡುತ್ತಾನೆ. ಅವನು ಒಂದು ದಿನಕ್ಕೆ 2 ಬಾರಿ ತಪ್ಪು ಮಾಡ್ತಾನೆ, 3 ಬಾರಿ ತಪ್ಪು ಮಾಡ್ತಾನೆ ಎನ್ನುವಾಗ ಆ ಆಳತೆಗೆ ಬಂದು ಮೈನ ರಕ್ತವನ್ನು ಹೊರಪಡಿಸುತ್ತಾನೆ. ಆದರೆ ಎಷ್ಟು ರಕ್ತವನ್ನು ಹೊರಪಡಿಸುತ್ತಾನೋ ಅಷ್ಟೇ ರಕ್ತವನ್ನು ದೇಹಕ್ಕೆ ಕೊಡಲಾಗುವುದಿಲ್ಲ. ಆದ್ದರಿಂದಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ವೀಕ್ಷಿಸಿದಲ್ಲಿ ರಕ್ತವನ್ನು ಯಾರಾದರೂ ಒಬ್ಬರಿಗೆ ದಾನವಾಗಿ ಕೊಡಲು ಹೋಗುತ್ತಾನೆ ಎನ್ನುವಾಗ ಒಮ್ಮೆ ದಾನವಾಗಿ ಕೊಟ್ಟಿರೆಂದರೆ ಮತ್ತೊಮ್ಮೆ 6 ತಿಂಗಳ ನಂತರವೇ ಅವರ ದೇಹದಿಂದ ರಕ್ತವನ್ನು ತೆಗೆದುಕೊಳ್ಳಬಹುದು. ಹಾಗಿರುವಾಗ ಒಂದು ಬಾರಿಗೆ 240 ತೊಟ್ಟು ರಕ್ತವನ್ನು ವ್ಯರ್ಥ ಮಾಡುವಾಗ ನೆತ್ತಿಯಿಂದ ಹಿಡಿದು ಕಾಲಿನ ತಳಭಾಗದವರೆಗೂ ನಾಡಿನರಗಳು ಬಲವಾಗಿ ಸೆಳೆಯಲು ಆರಂಭಿಸುತ್ತದೆ. ಯಾವ ರೀತಿಯಲ್ಲಿ ಸೆಳೆಯುವುದಕ್ಕೆ ಆರಂಭವಾಗುತ್ತದೆ ಎಂದರೆ, ಮೊದಲು ಶುರುವಾದೊಡನೆ ವೀಕ್ಷಿಸಿದಿರಿ ಎಂದರೆ ಅದು ಯಾವ ರೀತಿ ಬರ್ತದೆ ಅಂತಂದರೆ, ಮೊದಲು ಒಬ್ಬ ಹುಡುಗ ಹಸ್ತಮೈಥುನ ಮಾಡುತ್ತಾ ಬರುವಾಗ ಮೊದಲ 5 ವರ್ಷದವರೆಗೂ ಅವನು ಎಷ್ಟೇ ತಪ್ಪು ಮಾಡಿದರೂ, ಒಂದು ದಿನಕ್ಕೆ 2 ಬಾರಿ 3 ಬಾರಿ ತಪ್ಪು ಮಾಡಿದರೂ ಅದು ತಿಳಿಯುವುದಿಲ್ಲ. 5 ವರ್ಷ ಮುಗಿದ ಮೇಲೆ ವೀಕ್ಷಿಸಿದಿರಿ ಎಂದರೆ ಹಂತ ಹಂತವಾಗಿ ಬಾಧಿಸುತ್ತಲೇ ಇರುವಾಗ ಮೊದಲು ಆರಂಭದಲ್ಲೇ ಹಸ್ತಮೈಥುನ ಮಾಡುವವನಿಗೆ ನಿದ್ರೆಯಲ್ಲೂ ಹೋಗುತ್ತದೆ, ಮೂತ್ರದಲ್ಲಿ ಹೋಗುತ್ತದೆ, ಮಲಬದ್ಧತೆ ಇದ್ದಲ್ಲಿ ಅದರೊಂದಿಗೆ ಕಲಿತು ಹೋಗುತ್ತದೆ, ನಿದ್ದೆಯಲ್ಲಿ ಹೋಗುತ್ತದೆ, ಯೂರಿನಲ್ಲಿ ಹೋಗುವಾಗ ವೀಕ್ಷಿಸಿದರೆ ಎಣ್ಣೆ ಬೆರೆತಿರುವಂತೆ ಮೊದಲು ಹೋಗುತ್ತದೆ, ಮಲಬದ್ಧತೆ ಇರುವಾಗ ಅದರೊಂದಿಗೂ ಹೋಗುತ್ತದೆ. ಈ 3 ವಿಧದಲ್ಲಿ ಹೋಗುವಾಗ ಮೊದಲ 5 ವರ್ಷ ಅವನಿಗೆ ಯಾವುದೂ ತಿಳಿಯದು. 2ನೇ 5 ವರ್ಷ ಪ್ರಾರಂಭವಾದಾಗ ನೋಡಿದ್ರೆ ತಪ್ಪುವ ಹೆಣ್ಣು ತನಗಿಂತಲೂ ದೊಡ್ಡವಳಾದ ಮಹಿಳೆಯೊಂದಿಗೋ ಒಂದೇ ಒಂದು ಸಲ ಸಂಬಂಧವಿಟ್ಟುಕೊಂಡರೂ ಕೂಡ ಈ ಬಾಧೆ 2 ಪಟ್ಟಾಗುತ್ತದೆ.
ಎರಡು ಪಟ್ಟಾದಾಗ ಮೊದಲು ಶುರುವಿನಲ್ಲಿ ಕೈಕಾಲು ಸೆಳೆತ ಬರುತ್ತದೆ, ಜ್ಞಾಪಕ ಶಕ್ತಿ ಕಡಿಮೆಯಾಗಲು ಆರಂಭವಾಗುತ್ತದೆ, ತಲೆ ಸುತ್ತುವಂತಾಗುತ್ತದೆ, ಬೇಕಾದ ಅಳತೆಗೆ ಶಕ್ತಿ ಇರುವುದಿಲ್ಲ. ಯಾವುದು ತೆಗೆದುಕೊಂಡರೂ ಸಂಶಯ. ಚಿಕ್ಕ ಉದಾಹರಣೆಗೆ, ಮನೆಗೆ ಬೀಗ ಹಾಕಿಕೊಂಡು ಹೊರಟರೆ ಬೀಗ ಹಾಕಿದನೋ ಇಲ್ಲವೋ ಅನ್ನುವ ಸಂದೇಹ. ಆ ಮಟ್ಟಕ್ಕೆ ಜ್ಞಾಪಕ ಶಕ್ತಿ ಕಡಿಮೆಯಾದಾಗ ಈ ಕುತ್ತಿಗೆಯ ಮೇಲ್ಭಾಗ ಎಂದು ಹೇಳುತ್ತೇವಲ್ಲ, ಆ ಕುತ್ತಿಗೆಯ ಮೇಲ್ಭಾಗವು ನಡುವಿನ ಕೆಳಭಾಗ ಬೆನ್ನೆಲುಬು ನೋವು ಬರುತ್ತದೆ. ಕುತ್ತಿಗೆಯ ಮೇಲ್ಭಾಗವು ನಡುವಿನ ಬೆನ್ನೆಲುಬು ಅದೇ ಕೊಂಚ ಹೊತ್ತು ಕೆಳಗೆ ಕುಳಿತುಕೊಂಡಿದ್ದರೂ ಅಯ್ಯಪ್ಪ ಅಂತಾನೆ ನೋಡಿ ಆ ಯಾತನೆ ಅಧಿಕವಾಗುತ್ತಾ ಬರುತ್ತದೆ. ಆವಾಗ ಆ ಮಾದರಿ ಬರುತ್ತಿರುವಾಗ ಏನಾಗುವುದೆಂದರೆ, ಶಿಷ್ಟವು ಬಂದು 2 ಅಂಗುಲಕ್ಕೆ ಕುಗ್ಗಿ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಇದೆ ಎಂದು ನಾ ಹೇಳುತ್ತೀವಲ್ಲ ಆ ಅಳತೆಗೆ ಕುಗ್ಗುತ್ತಾ ಬರುತ್ತದೆ. ಶಿಷ್ಣವು 2 ಅಂಗುಲದೊಳಗೆ ಕುಗ್ಗಿ ಚಿಕ್ಕ ಮಕ್ಕಳಿಗಿರುವ ಅಳತೆಯಲ್ಲಿರುವಂತೆ ಚಿಕ್ಕದಾಗುತ್ತಲೇ ಬರುತ್ತದೆ. ಆಗ ಬೀಜದ ಭಾಗಗಳೆರಡು ಇರುವುದೆಂದುಕೊಳ್ಳಿ. 2 ಬೀಜ ಭಾಗಗಳನ್ನು ನೋಡಿದರೆ ಒಂದು ಕೆಳಗೆ ಜೋತು ಬೀಳುತ್ತದೆ, ಇನ್ನೊಂದು ಮೇಲೆ ಏರಿರುತ್ತದೆ. ಆಮೇಲೆ ಇದು ಜೋತಾಡುತ್ತಿರುತ್ತದೆ, ಇದನ್ನು ನೋಡಿದರೆ ಮೇಲೇರುತ್ತಲೇ ಇರುವುದು. ಇದೇ ಮಾದರಿ ಒಂದು ನಿಗದಿತ ದಿನಗಳವರೆಗೆ ಬರುತ್ತಲೇ ಇದ್ದಲ್ಲಿ ಆಮೇಲೆ 2 ವೃಷಣ ಭಾಗಗಳು ಈ ರೀತಿ ಇದೆ ಎಂದು ಅಂದುಕೊಂಡರೆ ಶಿಷ್ಣವು ಬಂದು ಜೋತು ಬೀಳುವುದು. ಹೊಸೂರು ಸಂದರ್ಶನ ಪ್ರತಿ ತಿಂಗಳ 16ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಶ್ರೀನಿವಾಸ ಲಾಡ್ಜ್, ಪಾಗಲೂರು ರಸ್ತೆ, ಸೇಲಂನಲ್ಲಿ. ದಿನ ನಿತ್ಯ ಬೆಳಗ್ಗೆ 7 ಗಂಟೆಯಿಂದ ಸಂಧ್ಯಾ 7 ಗಂಟೆವರೆಗೆ. ಡಾಕ್ಟರ್ ಅನಿ ಬೆಹತಿ ಮಾಡಬಹುದು. ರಜಾ ದಿನಗಳಲ್ಲಿ ಆಫೀಸ್ ಉಂಟು. ದೂರವಾಣಿ ಸಂಖ್ಯೆ 0427 241978 241978 ಫ್ಯಾಕ್ಸ್ 0427 241681. ಇಮೇಲ್ sales@siddhaindia.com, sivaraj@siddhaindia.com, www.siddhaindia.com. ಸಂಪರ್ಕಿಸುವ ವಿಳಾಸ ಸೇಲಂ ಶಿವರಾಜ ಸಿದ್ಧ ವೈದ್ಯಶಾಲೆ, ಅನ್ನಾ ಪಾರ್ಕ್ನ ಹಿಂಬಗೆ, ತಮಿಳ್ ಸಂಘ ರೋಡ್ ಮಾರ್ಗವಾಗಿ C18A, ರಾಜಾರಾಮ್ ನಗರ, ಸೇಲಂ 7. 2 ವೃಷಣಗಳು ಈ ರೀತಿ ಇದೆ ಎಂದರೆ ಶಿಷ್ಣವು ಜೋತು ಬೀಳುವುದು. ಆ ಮಾದರಿ ಜೋತು ಬಿದ್ದಿತೆಂದರೆ ಸೊತ್ತುಗಿತ್ತುಗಳಲ್ಲಿ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಆ ಬಾಲಕನ ಜೀವನ ಒಂದು ಪೂರ್ಣ ವಿರಾಮ ಚುಕ್ಕಿಯಂತೆಯೇ ಹೊರತು ಧಾರಾವಾಹಿಯಾಗುವುದಿಲ್ಲ ಎನ್ನುವುದನ್ನು ಈ ಮೂಲಕ ವ್ಯಕ್ತಪಡಿಸುತ್ತೇನೆ. ಆದ್ದರಿಂದಲೇ ನಮ್ಮ ನಾಡಿನಲ್ಲಿರುವ ಮೊಮ್ಮಕ್ಕಳು ಪ್ರತಿಯೊಬ್ಬರಿಗೂ, ನನ್ನ ಮಗನಂತಿರುವ ಯುವಕರುಗಳಿಗೂ, ವೃದ್ಧರಾದ ನಮ್ಮ ಗೆಳೆಯರಿಗೂ ತುಂಬಾ ಕಾಡಿಬೇಡಿ ಕೇಳುವ ಕಾರಣವೇನೆಂದರೆ, ಈ ಮಾದರಿ ಶಕ್ತಿಯನ್ನು ವ್ಯರ್ಥ ಮಾಡುವಾಗ ನಿಮ್ಮ ಜೀವನವು ಇನ್ನೆಂದೂ ಮನುಷ್ಯನಾಗಿ ಬಾಳುವುದಕ್ಕೆ ಯೋಗ್ಯತೆ ಇಲ್ಲ ಎನ್ನುವ ಸ್ಟೇಜಿಗೆ ತಂದುಬಿಡುತ್ತದೆ. ಏಕೆಂದರೆ ಸಾಧನೆ ಪಡೆಯುವಂತಹ ಯುವಕರುಗಳೋ ವೃದ್ಧಾಪ್ಯದ ಗೆಳೆಯರುಗಳೋ ಅಧಿಕ ಪಕ್ಷವಾಗಿ ಇದ್ದ ನಮ್ಮ ನಾಡಿನಲ್ಲಿ ಇಂದು ನೀವು ನೋಡಿದರೆ, ಇದೀಗ 40 ವರ್ಷಗಳಿಗೂ ಮುಂಚೆ ಇದ್ದ ಯುವಕರುಗಳಲ್ಲಿ ಇಂದು ಬಂದು ವೀಕ್ಷಿಸಿದರೆ ಸಾಧನೆ ಮಾಡುವಂತಹ ಯುವಕರು, ವೃದ್ಧಾಪ್ಯ ಗೆಳೆಯರು ಇಂದು ಇಲ್ಲ ಎಂದೇ ನಾನು ಹೇಳುವುದು. ಇದಕ್ಕೇನು ಕಾರಣವೆಂದರೆ, ಆ ಒಂದು ಅಳತೆಗೆ ಈ ಸೆಕ್ಸ್ ಬಂದು ಓದುವಂತಹ ಹುಡುಗನಾಗಿದ್ದಲ್ಲಿ ಅವನ ಬಾಳನ್ನು ಛಿದ್ರ ಮಾಡಿ ವ್ಯರ್ಥ ಮಾಡುತ್ತಲೇ ಬರುವುದು. ಅವನು ಸಾಧನೆ ಮಾಡುವುದು ಸಾಧ್ಯ. ಅದೇ ಮಾದರಿ ಮದುವೆ ಮಾಡಿಕೊಳ್ಳುವವನನ್ನು ವೀಕ್ಷಿಸಿದರೆ ದಾಂಪತ್ಯ ಜೀವನ ಮಾಡಲಾಗದೆ ಅವನ ಬಾಳನ್ನು ಛಿದ್ರವಾಗಿ ಅವನ ಬಾಳಲ್ಲಿ ಚಿತ್ರವದೇ ಅನುಭವಿಸುವ ಅಳತೆಗೆ ಬರುತ್ತಾನೆ. ವೃದ್ಧರೆಂದರೆ ರಿಟೈರ್ಮೆಂಟ್ ಆಗುವಂತಹ ಸ್ಟೇಜ್ನಲ್ಲಿ ಅವನ ಜೀವನ ಛಿದ್ರವಾಗುವಂತಹ ಸ್ಟೇಜ್ನಲ್ಲಿ ಇರುತ್ತಾನೆ. ಆದ್ದರಿಂದಲೇ ಇದಕ್ಕೆ ಚಿಕ್ಕ ವಯಸ್ಸಿನ ಬಾಲಕ ತಪ್ಪು ಮಾಡುತ್ತಲೇ ಬಂದಾಗ 13 ವಯಸ್ಸಿನಲ್ಲೇ ತಪ್ಪು ಮಾಡುವಾಗ ವೀಕ್ಷಿಸಿದರೆಂದರೆ 20-25 ವರ್ಷಕ್ಕೆ ಬರುವಷ್ಟರಲ್ಲಿಯೇ ತನ್ನ ಪೂರ್ತಿ ಪುರುಷತ್ವವನ್ನು ಕಳೆದುಕೊಂಡು ಸಂಸಾರ ಜೀವನಕ್ಕೆ ಅರ್ಹನಲ್ಲ ಎನ್ನುವ ಸ್ಟೇಜ್ಗೆ ಬಂದಿರುತ್ತಾನೆ. ಆ ಸ್ಟೇಜ್ಗೆ ಬರುವಾಗಲೇ ಅವನಿಗೆ ಬಂದು 3 ವಿಧವಾದ ಬಾಧೆಗಳು ಮೈಯಲ್ಲಿ ಕಾಣಲು ಪ್ರಾರಂಭವಾಗುತ್ತದೆ. ಯಾವ ರೀತಿಯದೆಂದರೆ, ಮನಸ್ಸಿನಲ್ಲಿ ಒಂದು ಭಯ ಬಂದು ಅಧಿಕವಾಗುತ್ತಾ ಬರುತ್ತದೆ. ಪಳಗಿನ ಮಿತ್ರರೊಡನೆ ಮಾತಾಡಲು ಸಂಕೋಚವಾಗುತ್ತದೆ, ಬಂಧುಗಳ ಮುಂದೆ ಬಂದರೆ ಮುಜುಗರವಾಗುತ್ತದೆ. 3 ವಿಧವಾಗಿ ನಡೆಯುತ್ತದೆ. ಅದೇ ಮಾದರಿ ಮಿತ್ರರೊಂದಿಗೆ ಮಾತಾಡಲು ನಾಚಿಕೆ ಇರುತ್ತದೆ, ಬಂಧುಗಳ ಮುಂದೆ ಹೋಗಲು ಮುಜುಗರವಾಗುತ್ತದೆ, ಮನಸ್ಸಿನಲ್ಲಿ ಭಯವು ಅಧಿಕವಾಗುವುದನ್ನು ನೋಡಿದರೆ ಮನೆ ಬಿಟ್ಟು ಹೊರಗೆ ಎಲ್ಲಿಯಾದರೂ ಹೋಗೋಣವೆಂದರೂ ಕೂಡ ಒಂದು ಚಿಕ್ಕ ವಯಸ್ಸಿನ ಬಾಲಕನಿದ್ದರೂ ಕೂಡ ಅವನ ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಾನೆಯೇ ಹೊರತು ಒಂಟಿಯಾಗಿ ಎಲ್ಲಿಗೂ ಧೈರ್ಯವಾಗಿ ಅವನಿಂದ ಹೋಗಲಾಗದು. ಆ ಭಯ ಅಧಿಕವಾದಾಗ ಅವನು ಸೈಕಿಯಾಟ್ರಿಕ್ ಆಗಿ ಅವನ ಮನಸ್ಥಿತಿ ಬಾಧೆಗೊಳಪಟ್ಟ ಸ್ಟೇಜಿಗೆ ಬರುವನು. ಮನಸ್ಥಿತಿ ಯಾವ ರೀತಿ ಬಾಧಿಸುತ್ತೆ? ಎದೆ ನೋಯುತ್ತಿದೆ ಅಂತ ಅಂದುಕೊಂಡರೆ ಎದೆ ನೋವಿರುವಂತೆ, ತಲೆ ಸುತ್ತುತ್ತಿದೆ ಎಂದರೆ ತಲೆ ಸುತ್ತುವ ಮಾದರಿ, ಅವನು ಏನೇನು ಅಂದುಕೊಳ್ಳುತ್ತಾನೋ ದೇಹದಲ್ಲಿ ಅದೆಲ್ಲ ಪ್ರತಿಫಲಿಸಿ ತೋರಿಸುವ ಸ್ಟೇಜ್ಗೆ ತಂದು ಬಿಡುತ್ತದೆ. ಈ ಸ್ಟೇಜ್ಗೆ ಬರುವಾಗ ವೀಕ್ಷಿಸಿದರೆ ಚಿಕ್ಕ ವಯಸ್ಸಿನ ಮಕ್ಕಳಿಗೂ ಬರೆಯುವ ಸಹಿ ಮಾಡುವಂತಹ ಮಕ್ಕಳನ್ನು ನೋಡಿದರೆ ಅಂತಂದರೆ ಕೈಯಲ್ಲಿ ಒಂದು ನಡಕವಿರುತ್ತದೆ. ಆ ಮಾದರಿ ನಡುಕ ಬಂತು ಅಂದರೆ ಚಿಕ್ಕ ವಯಸ್ಸಿನ ಮಕ್ಕಳಾಗಿದ್ದರೆ ಕೈ ನಡುಗುವುದನ್ನು ಗುಣಪಡಿಸಬಹುದು. ಅದೇ ಬಂದು ಬಲಹೀನತೆಯಿಂದ ಅಧಿಕವಾಗಿ ಬಾಧಿಸಲ್ಪಟ್ಟಿರುವವನು ಕುತ್ತಿಗೆ ನಡುಕವಿತ್ತೆಂದರೆ ಅವನು ಎಷ್ಟೇ ಹಣವನ್ನು ಖರ್ಚು ಮಾಡಿದರೂ ಗುಣಪಡಿಸುವುದು ಅಸಾಧ್ಯ ಎನ್ನುವುದನ್ನು ವ್ಯಕ್ತಪಡಿಸುತ್ತೇನೆ.
ಏಕೆಂದರೆ ಅಂಥ ಮಾದರಿ ಯುವಕರು ಚಿಕ್ಕ ವಯಸ್ಸಿನ ಮಕ್ಕಳು ವಿದ್ಯಾರ್ಥಿಗಳನ್ನು ನೋಡಿದರೆ ಎಂದರೆ ಸೆಕ್ಸ್ನಲ್ಲಿ ಬಂದು ಅಧಿಕವಾಗಿ ತನ್ನದಾದ ಜೀವನವನ್ನು ಚಿಂದಿ ಮಾಡಿ ನಾಶಗೊಳಿಸಿ ಮನುಷ್ಯನಾಗಿ ಬಾಳುವುದಕ್ಕೆ ಅರ್ಹತೆ ಇಲ್ಲ ಅನ್ನುವಂಥ ಸ್ಟೇಜ್ಗೆ ಬಂದು ಬಿಡುತ್ತಾರೆ. 2 ವರ್ಷ ಒಬ್ಬ ಹಸ್ತಮೈಥುನದಂತಹ ತಪ್ಪು ಮಾಡುತ್ತಾ ಬಂದರೆ ಅವನನ್ನು ನಿಜವಾಗಿಯೂ ಗುಣಪಡಿಸುವುದು ಸಾಧ್ಯವೆಂದು ಈ ಮೂಲಕ ತಿಳಿಸುತ್ತೇನೆ. ಆದರೆ ಅದೇ ಸಮಯದಲ್ಲಿ 2 ವರ್ಷಗಳಿಗಿಂತ ಮುಂಚೆಯೇ ಒಬ್ಬ ಬಾಧೆಗೆ ಒಳಪಟ್ಟಿದ್ದಾನೆ ಅಂದರೆ ಅವನು ಅವನ ಬಳಿ ಇರುವ ಸ್ವತ್ತು ಪೂರ್ತಿ ಮಾರಿ ಅವನು ಹಣವನ್ನು ಕೊಟ್ಟರೂ, ಏಕೆಂದರೆ ವಿಜ್ಞಾನವು 100 ವರ್ಷ ವಿಜ್ಞಾನ ಬೆಳೆದಿದ್ದು ಸಹ ಯಾವ ಔಷಧಿಯಿಂದಲೂ ಗುಣಪಡಿಸುವುದು ಅಸಾಧ್ಯ. ಇದು ಸಿದ್ಧ ವೈದ್ಯ, ಆಯುರ್ವೇದ ವೈದ್ಯದಿಂದಲೇ ಗುಣಪಡಿಸಬಹುದು ಅನ್ನುವುದನ್ನು ವ್ಯಕ್ತಪಡಿಸುತ್ತೇನೆ. ಅದೇ ಸ್ಟೇಜ್ ವೀಕ್ಷಿಸಿದರೆಂದರೆ ವಿವಾಹವಾಗುವಂತಹ ವಯಸ್ಸಿನ ಒಬ್ಬ ಮಗ ಬರುತ್ತಾನೆ. ಅವರ ಅಪ್ಪ ಅಮ್ಮ ಏನು ಹೇಳ್ತಾರೆ, ನಮ್ಮ ಹುಡುಗನನ್ನು ನೋಡಿ ಮದುವೆ ವಯಸ್ಸಿಗೆ ಬಂದಿದ್ದಾನೆ, ತುಂಬಾ ಸರಿಯಾದ ಒಂದು ವಯಸ್ಸಲ್ಲಿದ್ದಾನೆ, ಅವನಿಗೆ ಮದುವೆ ಮಾಡಬೇಕು ಅಂತ ಆಸೆ ಪಡ್ತಾರೆ. ಆದರೆ ದಾಂಪತ್ಯ ಜೀವನದಲ್ಲಿ ಅವನಿಗೆ ತೊಡಗುವ ಅರ್ಹತೆ ಇಲ್ಲದೆ ತನ್ನ ಜೀವನವನ್ನು ಛಿದ್ರ ಮಾಡಿಕೊಂಡು ಎಷ್ಟು ಬಾಧಿಸಲ್ಪಟ್ಟಿದ್ದಾನೆ ಎನ್ನುವುದು ಆ ಹುಡುಗನಿಗೆ ಮಾತ್ರ ಗೊತ್ತು. ಆದ್ದರಿಂದಲೇ ನಾನು ಹೇಳುವುದೇನೆಂದರೆ, ಮಗನನ್ನು ಹೆತ್ತ ತಾಯಿ ತಂದೆಗಳೆಲ್ಲರಿಗೂ ಕೇಳುವುದಿಷ್ಟೇ, ನಿಮ್ಮ ಮಗನಿಗೆ ಮದುವೆ ಮಾಡುವಂತಹ ಸ್ಟೇಜ್ ಬಂದ್ಬಿಡ್ತು ಅಂದರೆ ಆ ಹುಡುಗನನ್ನು ಮೊದಲೇ ನೀವು ಕೇಳಿರಿ, ಮದುವೆ ಮಾಡಿಕೊಳ್ಳುವ ಸ್ಟೇಜ್ನಲ್ಲಿ ನೀನಿದೆಯಾ, ನಿನಗೆ ಮದುವೆ ಮಾಡಬಹುದೇ, ದಾಂಪತ್ಯ ಜೀವನದಲ್ಲಿ ತೊಡಗಿ ಪತ್ನಿಯನ್ನು ತೃಪ್ತಿಪಡಿಸುವಂತಹ ಅಳತೆ ನಿನಗಿದೆಯಾ ಅನ್ನುವಂಥ ಮನಸ್ಥಿತಿಯನ್ನು ತಿಳಿದುಕೊಂಡ ನಂತರ ಮದುವೆ ಮಾಡಲು ಅನುವಾಗಬೇಕು. ಏಕೆಂದರೆ ಈ ಮಾದರಿಯಲ್ಲಿ ಬಾಧಿಸಲ್ಪಟ್ಟವರಿಗೆ ನಾಚಿಕೆ ಪಟ್ಟುಕೊಂಡೋ ಸಂಕೋಚ ಪಟ್ಟುಕೊಂಡೋ ಏನೂ ಮಾತನಾಡದೆ ಮದುವೆಯಾಗುವುದರಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸುಖವನ್ನು ಅನುಭವಿಸಲಾಗದೆ ಮಡದಿಯ ವಿಮುಖತೆ ಸಂಪಾದಿಸಿಕೊಳ್ಳುವುದರ ಹೊರತು ಸಹಬಾಳು ಜೀವನವನ್ನು ನಡೆಸಲಾಗದು. ಅನೇಕರು ದಾಂಪತ್ಯ ಜೀವನದಲ್ಲಿ ತೃಪ್ತಿ ಸಿಗದ ಕಾರಣ ವಿವಾಹ ರದ್ದು ಏರ್ಪಡುವ ಸಂಭವಗಳು, ಒಬ್ಬರ ಮೇಲೆ ಮತ್ತೊಬ್ಬರು ಅನಾವಶ್ಯಕ ಸಂದೇಹಗಳು ಏರ್ಪಡುವ ಸಂದರ್ಭಗಳು ಉಂಟಾಗುತ್ತದೆ. ಆದ್ದರಿಂದಲೇ ನಾನು ಏನು ಹೇಳಬೇಕು ಅಂತಿದ್ದೀನಿ ಎಂದರೆ, ನಮ್ಮ ನಾಡಿನಲ್ಲಿ ಒಂದು ಹುಡುಗನೂ ಸಹ ಒಂದು ಹುಡುಗಿಯ ಜೀವನವನ್ನು ವ್ಯರ್ಥ ಮಾಡಬಾರದು. ವಿದ್ಯಾವಂತನಾಗಿದ್ದರೂ ಸರಿ, ಅವಿದ್ಯಾವಂತನಾಗಿದ್ದರೂ ಸರಿ, ನಿನ್ನಿಂದ ಸಾಧ್ಯ ಎನ್ನುವ ಒಂದು ಸ್ಟೇಜ್ ಇದ್ದಲ್ಲಿ ಮಾತ್ರ ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೋ. ಅಪ್ಪ ಹೇಳಿದ್ರು, ಅಮ್ಮ ಹೇಳಿದ್ರು, ಅತ್ತೆ ಹೇಳಿದ್ರು, ಮಾವ ಹೇಳಿದ್ರು ಅನ್ನೋದಕ್ಕಾಗಿ ಒಂದು ಹುಡುಗಿಯ ಬಾಳನ್ನು ಅನ್ಯಾಯವಾಗಿ ವ್ಯರ್ಥ ಮಾಡಬೇಡ. ಸಾಧ್ಯವೆಂದರೆ ವಿವಾಹವಾಗು, ಅಸಾಧ್ಯವೆಂದರೆ ಸನ್ಯಾಸಿಯಾಗಿ ಬಿಡು. ನಿನ್ನ ಬೇಡ ಅಂತ ಹೇಳಲ್ಲ, ಆದರೆ ಅದೇ ಸಮಯದಲ್ಲಿ ಒಂದು ಹುಡುಗಿಯ ಬಾಳನ್ನು ಹಾಳು ಮಾಡಬೇಡ. ಆ ಹುಡುಗಿಯ ಜೀವನ ವ್ಯರ್ಥವಾದಲ್ಲಿ ಆ ಹುಡುಗಿ ಮತ್ತೆ ಜನ್ಮವಿತ್ತಿ ಮತ್ತೆ ಬೆಳೆದು ಆಳಾಗಿ ಇನ್ನೊಂದು ಮದುವೆ ಮಾಡಿಕೊಳ್ಳುವುದು ಅಸಾಧ್ಯ. ಏಕೆಂದರೆ ಒಂದು ಸಲ ಒಮ್ಮೆ ಒಂದು ಹುಡುಗಿಯ ಜೀವನ ಮುಗಿಯಿತು ಅಂದ ಮೇಲೆ ಅವಳು ಸುಡುಗಾಡಿಗೆ ಹೋಗುವವರೆಗೂ ಅವಳು ಪಡುವ ಚಿತ್ರವಧೆಗೆ ಮಿತಿಯಿಲ್ಲದೆ ಹೋಗುತ್ತದೆ. ಆದ್ದರಿಂದಲೇ ಸಂಕೋಚ ಬಿಟ್ಟು ಯಾವ ತಂದೆ ತಾಯಿಯೇ ಸರಿ ಅವರ ಹತ್ತಿರ ತಿಳಿಸಿ ಹೇಳಿ ಗುಣಪಡಿಸಿಕೊಂಡು ಮದುವೆ ಮಾಡಿಕೊಳ್ಳುವ ಸ್ಟೇಜ್ನಲ್ಲಿ ಇದ್ದರೆ ಮದುವೆ ಮಾಡಿಕೊಳ್ಳಲು ಸಾಧ್ಯ ಅನ್ನುವ ಮಾತನ್ನು ಈ ಮೂಲಕ ತಿಳಿಯಪಡಿಸುತ್ತೇನೆ. ಅದೇ ಮಾದರಿ ಹೆಣ್ಣಿಗೆ ಜನ್ಮವಿತ್ತ ತಂದೆ ತಾಯಿಗಳೆಲ್ಲರಿಗೂ ನಾನು ಕೈ ಎತ್ತಿ ಮುಗಿಯುತ್ತೇನೆ. ನಿಮ್ಮ ಮನೆಗೆ ಬಂದು ನಿಮ್ಮ ಹುಡುಗಿಯನ್ನು ನೋಡುವುದಕ್ಕೆ ಒಬ್ಬ ಮದುಮಗ ಬರುತ್ತಾನೆಂದರೆ ಆ ಮದುಮಗ ಬರುವಾಗ ಒಬ್ಬ ಭಾರಿ ಶ್ರೀಮಂತನಾಗಿರಬಹುದು, ಅನುಕೂಲವಾಗಿಯೂ ಇರಬಹುದು, ಭಾರಿ ಕಾರಿನಲ್ಲಿ ಬಂದು ಇಳಿತಾರೆ ಅನ್ನುವುದಷ್ಟನ್ನೇ ನೋಡಿ ಮೋಸ ಹೋಗಬೇಡಿ. ಅಲ್ಲದೆ ಒಳ್ಳೆ ಮಿತ್ರರು ಹೇಳಿದರು, ಅವರು ಹೇಳಿದರು ಅನ್ನೋ ಮಾತು ಕೇಳಿ ಮೋಸ ಹೋಗಬೇಡಿ. ಆ ಹುಡುಗನ ಮನಸ್ಥೈರ್ಯವನ್ನು, ಅವನು ಯಾವ ರೀತಿ ಇದ್ದಾನೆಂದು, ಅವನ ದೇಹಸ್ಥಿತಿ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದನ್ನು ಮೊದಲು ತಿಳಿದುಕೊಳ್ಳಿ. ಅದಕ್ಕೆ ಬಂದು 1 ಮಾಸವಾದರೂ ಸರಿ, 6 ಮಾಸವಾದರೂ ಸರಿ, ತಾಳ್ಮೆಯಿಂದ ಆಲೋಚನೆ ಮಾಡಿ. ಆ ಹುಡುಗ ಮನೆಗೆ ಬರುವಾಗ ಆ ಹುಡುಗನನ್ನು ನೋಡಿ. ಆ ಹುಡುಗನನ್ನು ನೋಡುವಾಗ ಕಣ್ಣು ಗುಳಿ ಬಿದ್ದಿದ್ದು ಕೆನ್ನೆಗಳು ಡೊಕ್ಕಾಗಿದೆಯೇ ಎಂದರೆ ಆ ಹುಡುಗನನ್ನು ಆ ಮನೆ ಬಾಗಿಲು ಮೆಟ್ಟಿಲನ್ನೂ ಹತ್ತಿಸದೆ ಮತ್ತೆ ಕಳುಹಿಸಿಬಿಡಿ. ಕಣ್ಣು ಗುಳಿ ಬಿದ್ದಿದ್ದು ಕೆನೆಗಳೆರಡು ಡೊಕ್ಕಾಗಿದ್ದಲ್ಲಿ ಆ ಹುಡುಗನನ್ನು ಆ ಮನೆ ಬಾಗಿಲ ಮೆಟ್ಟಿಲನ್ನು ಹತ್ತಿಸಬೇಡಿ. ಅದಕ್ಕೇನು ಕಾರಣವೆಂದರೆ ಆ ಹುಡುಗ ಒಂದೇ ಒಂದು ಬಾರಿ ಕೂಡ ದಾಂಪತ್ಯದಲ್ಲಿ ತೊಡಗಿ ಆ ಹುಡುಗಿಯನ್ನು ತೃಪ್ತಿಪಡಿಸುವ ಅರ್ಹತೆ ಇಲ್ಲ ಎನ್ನುವುದನ್ನು ಈ ಮೂಲಕ ನಾವು ವ್ಯಕ್ತಪಡಿಸುತ್ತೇವೆ. ಆದರೆ ಅದೇ ಸಮಯದಲ್ಲಿ ಎಷ್ಟೋ ಗಂಡಸರು ಕಣ್ಣುಗುಳಿ ಬಿದ್ದು ಕೆನೆಗಳು ಡೊಕ್ಕು ಬಿದ್ದಲ್ಲಿ ಅವರೆಲ್ಲ ದಾಂಪತ್ಯ ಸುಖಕ್ಕೆ ಅರ್ಹರಲ್ಲ ಎಂದು ಅರ್ಥವಲ್ಲ. ಏಕೆಂದರೆ ಬಲಹೀನತೆಯಿಂದ ಬಾಧಿಸಲ್ಪಟ್ಟವನು ಆಳನ್ನು ನೋಡಿದ ತಕ್ಷಣ ಅವನು ಬಲಹೀನತೆಯಿಂದ ಬಾಧಿಸಲ್ಪಟ್ಟವನು ಎನ್ನುವುದು ಮುದ್ರೆ ಎತ್ತಿದಂತೆ ಅವನ ಮೈ ನೋಡಿದ ತಕ್ಷಣ ತಿಳಿಯುತ್ತೆ. ಆದ್ದರಿಂದ ಎಲ್ಲದರಲ್ಲಿಯೂ ನಾನು ಇದನ್ನು ಹೇಳುತ್ತೇನೆಂದು ಲೆಕ್ಕ ಹಾಕಕೂಡದು. ಬಾಧಿಸಲ್ಪಟ್ಟವರು ಬಂದು ಒಮ್ಮೆ ಆಲೋಚನೆ ಮಾಡಿಟ್ಟು ಅದಕ್ಕೆ ತಕ್ಕಂತೆ ಮಾಡಿಕೊಳ್ಳಿ. ಅದೇ ಮಾದರಿ ವಯಸ್ಸಾದವರನ್ನು ನೀವು ನೋಡಿದಾಗ ರಿಟೈರ್ಮೆಂಟ್ ಸ್ಟೇಜ್ನಲ್ಲೂ ಅಧಿಕವಾದ ಹೆಸರು ಗಳಿಸಿ ರಿಟೈರ್ಮೆಂಟ್ ಸ್ಟೇಜ್ನಲ್ಲಿ ಮಡದಿ ಮಕ್ಕಳನ್ನು ಕರೆದುಕೊಂಡು ಮಡದಿಯೊಂದಿಗೆ ಸಂತೋಷವಾಗಿ ವಿಹಾರ ಮುಗಿಸಿ ಮೊಮ್ಮಕ್ಕಳನ್ನು ನೋಡಿ ಆನಂದಿಸುವ ಕಾಲದಲ್ಲಿ ಮಡದಿಯೇ ಬಂದು ದಾಂಪತ್ಯದಲ್ಲಿ ತೃಪ್ತಿಪಡಿಸಲಾಗದು ಅನ್ನುವುದರಿಂದ ಹಲವು ಕುಟುಂಬದಲ್ಲಿ ಹಲವು ಹಿರಿಯರು ಬಂದು ತುಂಬಾ ಛಿದ್ರವಾಗುವಂತಹ ಸ್ಟೈಲ್ನಲ್ಲಿ ಇಂದು ಬಾಳುತ್ತಿದ್ದಾರೆ. ಹೊಸೂರು ಸಂದರ್ಶನ ಪ್ರತಿ ತಿಂಗಳ 16ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಶ್ರೀನಿವಾಸ ಲಾಡ್ಜ್, ಪಾಗಲೂರು ರಸ್ತೆ, ಸೇಲಂನಲ್ಲಿ ದಿನ ನಿತ್ಯ ಬೆಳಗ್ಗೆ 7 ಗಂಟೆಯಿಂದ ಸಂಧ್ಯಾ 7 ಗಂಟೆವರೆಗೆ. ಡಾಕ್ಟರ್ ಅನಿ ಬೆಹತಿ ಮಾಡಬಹುದು. ರಜಾ ದಿನಗಳಲ್ಲಿ ಆಫೀಸ್ ಉಂಟು. ದೂರವಾಣಿ ಸಂಖ್ಯೆ 0427
241978 241978 ಫ್ಯಾಕ್ಸ್ 0427241681 ಇಮೇಲ್ sales@siddhaindia.com sivaraj@siddhaindia.com www.siddhaindia.com ಸಂಪರ್ಕಿಸುವ ವಿಳಾಸ ಸೇಲಂ ಶಿವರಾಜ ಸಿದ್ಧ ವೈದ್ಯಶಾಲೆ ಅನ್ನಾ ಪಾರ್ಕ್ನ ಹಿಂಬಗೆ ತಮಿಳ್ ಸಂಘ ರೋಡ್ ಮಾರ್ಗವಾಗಿ C18A ರಾಜಾರಾಮ್ ನಗರ ಸೇಲಂ 7. ಇದನ್ನು ಹೇಗೆ ಹೊರಪಡಿಸುವುದು ಅಂದರೆ, ಹೆಣ್ಣುಗಳಿಗೆ ವಯಸ್ಸು ಬಂದು ಅಧಿಕವಾಗುತ್ತಾ ಬಂದಂತೆ ದಾಂಪತ್ಯ ಸುಖವನ್ನು ಕೊಂಚ ಅಧಿಕವಾಗಿಯೇ ಎದುರು ನೋಡುತ್ತಾರೆ. ಮಹಿಳೆಯರು ವಯಸ್ಸು ಅಧಿಕವಾಗುತ್ತಾ ಬಂದಂತೆ ದಾಂಪತ್ಯ ಸುಖವನ್ನು ಅಧಿಕವಾಗಿಯೇ ನಿರೀಕ್ಷೆ ಮಾಡುತ್ತಾರೆ. ಗಂಡಸರು ಬಂದು ವಯಸ್ಸು ಅಧಿಕವಾಗುತ್ತಾ ಬಂದಂತೆ ದಾಂಪತ್ಯ ಸುಖವನ್ನು ಕಳೆದುಕೊಳ್ಳುತ್ತಾ ಬರುತ್ತಾರೆ. ಆದ್ದರಿಂದ ನೀವು ಕುಟುಂಬವನ್ನು ನೋಡಿದರೆಂದರೆ ಅಧಿಕ ಪಕ್ಷವಾಗಿ ವಿರುಕುಗಳು ಅಂದರೆ ಜಗಳ ಕದನಗಳು ಅಧಿಕ ಪಕ್ಷವಾಗಿ ಇಂದು ನಡೆಯುತ್ತಿರುವ ಕಾಲ ಬರುತ್ತಿದೆ.